ಇವತ್ತು ಬೆಳ್ಳಂಬೆಳಗ್ಗೆ ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಶಾಕ್ ನೀಡಿದೆ. ಇವತ್ತು ಮತ್ತೊಮ್ಮೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಇನ್ನು ಕಳೆದ 10 ದಿನಗಳ ಅಂತರದಲ್ಲಿ 3ನೇ ಬಾರಿಗೆ ಬೆಲೆ ಏರಿಕೆಯಾಗಿದೆ. ಇವತ್ತು ಪೆಟ್ರೋಲ್ಗೆ 87 ಪೈಸೆ, ಡೀಸೆಲ್ಗೆ 91 ಪೈಸೆ ಏರಿಕೆಯಾಗಿದೆ. ಮೇ 16ರಂದು ಮೊದಲ ಬಾರಿಗೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನ ಮಾಡಿತ್ತು. ಪೆಟ್ರೋಲ್ ಪ್ರತಿ ಲೀಟರ್ಗೆ ₹3.21 ಹಾಗೂ ಡೀಸೆಲ್ ಪ್ರತಿ ಲೀಟರ್ಗೆ ₹3.11 ಏರಿಕೆ ಮಾಡಿತ್ತು. ಅದಾದ ನಂತರ ಮೇ 19ರಂದು ಎರಡನೇ ಬಾರಿಗೆ ದರಗಳ ಹೆಚ್ಚಳವಾಗಿತ್ತು. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ 91 ಪೈಸೆ ಹೆಚ್ಚಳವನ್ನ ಮಾಡಲಾಗಿತ್ತು. ಈಗ ಮತ್ತೆ 3ನೇ ಬಾರಿಗೆ ಕೇಂದ್ರ ಸರ್ಕಾರ ದರ ಏರಿಕೆಯನ್ನ ಮಾಡಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ತೈಲ ಕಂಪನಿಗಳಿಗೆ ಲಾಸ್ ಆಗ್ತಾ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅದನ್ನ ಸರಿದೂಗಿಸೋದಕ್ಕೆ ಬೆಲೆ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಆದ್ರೆ ಇದು ಜನಸಾಮಾನ್ಯರ ಮೇಲೆ ಭಾರಿ ಹೊರೆ ಬಿದ್ದಂತಾಗಿಲ್ವಾ? ಕೇವಲ 10 ದಿನಗಳಲ್ಲಿ 3 ಬಾರಿ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ ಏರಿಕೆಯಾಗಿರುವಂತದ್ದು ಇದು ನಿಜಕ್ಕೂ ಕೂಡ ಜನಸಾಮಾನ್ಯರ ಮೇಲೆ ಬರೆ ಎಳೆದಂತಾಗಿದೆ. ಸದ್ಯಕ್ಕೆ ನಾನು ಮಂತ್ರಿ ಮಾಲ್ನ ಅಪೋಸಿಟ್ ಇರುವಂತಹ ಪೆಟ್ರೋಲ್ ಬಂಕ್ ನಲ್ಲಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಇವತ್ತಿನ ಪೆಟ್ರೋಲ್ ದರ 108.9 ಪೈಸೆ ಇರುವಂತದ್ದು. ಹಾಗಾಗಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪೆಟ್ರೋಲ್ ಹಾಗೆ ಡೀಸೆಲ್ ಹಾಕಿಸಿಕೊಳ್ಳೋದಕ್ಕೆ ಬರುವಂತಹ ವಾಹನ ಸವಾರರೇನಿದ್ದಾರೆ ಅವರು ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ದಿನೇ ದಿನೇ ಈ ರೀತಿಯಾಗಿ ಏರಿಕೆ ಮಾಡಿದ್ರೆ ಹೇಗೆ ನಾವು ಜೀವನವನ್ನ ಮಾಡೋದು, ಜೊತೆಗೆ ಈ ರೀತಿಯಾಗಿ ಓಡಾಡೋದು ಹೇಗೆ ಅನ್ನೋ ಒಂದು ಪ್ರಶ್ನೆಯನ್ನ ಈಗಾಗಲೇ ಅವರು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇವತ್ತು ಸ್ವಲ್ಪ ಮಟ್ಟಿಗೆ ಜನ ಕೂಡ ಕಡಿಮೆ ಇರುವಂತದ್ದು. ಅದಕ್ಕೆ ಕಾರಣ ಏನು ಅಂತಂದ್ರೆ ಇವತ್ತು ವೀಕೆಂಡ್, ಹಾಗಾಗಿ ಕೆಲವೊಂದು ಆಫೀಸ್ಗಳಲ್ಲಿ ರಜಾ ಇರುತ್ತೆ. ಹಾಗಾಗಿ ವೆಹಿಕಲ್ ಕಡಿಮೆ ಇದ್ರೂ ಕೂಡ ಬರುವಂತವ್ರು ಏನಿದ್ದಾರೆ ಅವರು ಒಂದಷ್ಟು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನು ನೀವು ನೋಡ್ತಾ ಇರಬಹುದು ಡಿಸ್ಪ್ಲೇ ಅಲ್ಲಿ ನಾನು ಪ್ರೈಸ್ ಸಮೇತ ನಿಮ್ಗೆ ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. 108.9 ಪೈಸೆ ಇರುವಂತದ್ದು. ಸದ್ಯಕ್ಕೆ ಅದೇ ದರದಲ್ಲಿ ಇವತ್ತು ಪೆಟ್ರೋಲ್ ಅನ್ನ ಹಾಕಿಸಿಕೊಳ್ಳುವಂತಹ ಕೆಲಸವನ್ನ ವಾಹನ ಸವಾರರು ಮಾಡ್ತಾ ಇದ್ದಾರೆ. ಜೊತೆಗೆ ಸಿಬ್ಬಂದಿ ಕೂಡ ಹೇಳ್ತಾ ಇರುವಂತದ್ದು ಅಂದ್ರೆ ಪದೇ ಪದೇ ಈ ರೀತಿಯಾಗಿ ಏರಿಕೆ ಆಗ್ತಾ ಇದೆ. ಹಾಗಾಗಿ ಬರುವಂತಹ ವಾಹನ ಸವಾರರೇನಿದ್ದಾರೆ ಅವ್ರಿಗೂ ಕೂಡ ನಾವು ಹೇಳ್ಬೇಕಾಗತ್ತೆ, ಅಂದ್ರೆ ಈ ರೀತಿಯಾಗಿ ಪ್ರೈಸ್ ಏರಿಕೆ ಆಗಿದೆ ಅನ್ನೋದನ್ನ ನಾವು ಅವರಿಗೆ ತಿಳಿಸಬೇಕಾಗತ್ತೆ ಅನ್ನೋ ಒಂದಷ್ಟು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಇದು ಸಾಕಷ್ಟು ಜನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಜನಸಾಮಾನ್ಯರಿಗೆ ಈ ರೀತಿಯ ಏರಿಕೆಯಿಂದ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗುತ್ತೆ. ಜೊತೆಗೆ ಸಾಕಷ್ಟು ಜನ ದಿನ ಕೆಲಸಕ್ಕೆ ಅಂತ ಹೇಳಿ ತಮ್ಮ 2 ವೀಲರ್ ಅಥವಾ 4 ವೀಲರ್ ಅಲ್ಲಿ ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ಈ ರೀತಿಯಾಗಿ ಪದೇ ಪದೇ ಏರಿಕೆ ಆದ್ರೆ ಯಾವ ರೀತಿಯಾಗಿ ಜೀವನವನ್ನ ನಡೆಸೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತೀಕ್ಷಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.